ಧನು ರಾಶಿಯವರಿಗೆ ಸೂರ್ಯನ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ಸ್ಟ್ರಾಂಗ್ ಲಕ್. ಈ ವಾರ ಮಾತ್ರ ನಿಮಗೆ ಅದೃಷ್ಟ ಒಲಿದು ಬಂದಿದೆ, ಅದೃಷ್ಟ ಕೂಡಿ ಬಂದಿದೆ. ಯಾವುದೋ ಒಂದು ಗುಡ್ ನ್ಯೂಸ್ ನಿಮ್ಮ ಮನೆಯ ಬಾಗಿಲನ್ನು ತಟ್ಟುತ್ತೆ. ಗುಡ್ ನ್ಯೂಸ್ 100ಕ್ಕೆ 1000 ಬರುತ್ತೆ ಈ ವಾರ. ಧನುರಾಶಿಯವರಿಗೆ ಕಾಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೂ ಈ ಅರ್ಧಾಷ್ಟಮ ಶನಿ ಡಯ ಅನ್ನೋದು ನಡೀತಾ ಇದೆ. ಸ್ವಲ್ಪ ಕಾರ್ಯ ವಿಳಂಬ, ಮನಸ್ಸಿಗೆ ಕಿರಿಕಿರಿ ಇದ್ದೇ ಇರುತ್ತೆ. ಇನ್ನೂ ಅದಕ್ಕೆ ಮುಗ್ದಿಲ್ಲ ಅರ್ಧಾಷ್ಟಮ ಶನಿ. ಸ್ವಲ್ಪ ಆಂಜನೇಯನ ಭಕ್ತಿ, ಆರಾಧನೆ, ಮಂತ್ರ ಇವೆಲ್ಲ ಬೇಕು. ರೆಮಿಡೀಸ್ಗಳನ್ನು ಮುಂದೆ ಹೇಳ್ತಾ ಹೋಗ್ತೀನಿ. ನೋಡಿ, ಇನ್ನು ಬುಧನ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಈ ವಾರ ಯಾವುದಾದ್ರೂ ಒಂದು ಕೆಲಸವನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು, ಅದನ್ನು ವಿಸ್ತಾರ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಂದು ಒಂದು ಬಿಸ್ನೆಸ್ ಬೆಂಗಳೂರಲ್ಲಿದೆ, ಅದನ್ನು ನಾನು ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಧಾರವಾಡಕ್ಕೆ ಅದನ್ನು ವಿಸ್ತರಣೆ ಮಾಡಬೇಕು, ಒಂದು ಬ್ರ್ಯಾಂಚಲ್ಲೂ ಹಾಕಬೇಕು. ಹುಬ್ಬಳ್ಳಿ ಧಾರವಾಡದಿಂದ ನಾನು ವಿಜಯಪುರಕ್ಕೆ ತೊಗೊಂಡು ಹೋಗ್ಬೇಕು, ಅದನ್ನ ಬೆಳಗಾಮಿಗೆ ತೊಗೊಂಡು ಹೋಗ್ಬೇಕು. ಈ ಥರ ವಿಸ್ತಾರ ಮಾಡಬೇಕು ಅನ್ನುವಂಥ ಆಲೋಚನೆ ಒಂದು ಸಣ್ಣ ಉದಾಹರಣೆ ಅಷ್ಟೇ. ಅಥವಾ ನಿಮ್ಮದು ಏನೋ ಒಂದು ಹೋಮ್ ಬಿಸ್ನೆಸ್ ಇತ್ತು, ಫುಡ್ ಪ್ರಾಡಕ್ಟ್ಸ್ದು, ಅದನ್ನು ಇನ್ನೊಂದು ಲೆವೆಲಿಗೆ ತೊಗೊಂಡು ಹೋಗಬೇಕು, ಮತ್ತು ವಿಸ್ತಾರ ಮಾಡಬೇಕು. ಇನ್ನೂ 2 ಸ್ಟಾಫ್ ಇದ್ದಾರೆ, 4 ಸ್ಟಾಫ್ ಮಾಡಬೇಕು. ಈ ರೀತಿಯಾದಂಥ ಆಲೋಚನೆ, ಯೋಜನೆ ಎಲ್ಲವೂ ಬರುತ್ತೆ. ಅದೇ ರೀತಿ ಇನ್ನು ಶನಿ ಭಗವಾನರ ಸಂಚಾರದಿಂದ ಸ್ಲೋಲಿ ಒಂದು ಪ್ರಾಪರ್ಟಿ ರಿಲೇಟೆಡ್ ಮ್ಯಾಟ್ರಲ್ಲಿ ಡೆವಲಪ್ಮೆಂಟ್ ಕಾಣಿಸುತ್ತೆ. ಖುಷಿ ಸಮಾಚಾರ. ಏನೋ ನೀವು ಖಾತಾಗೆ ಅಪ್ಲೈ ಮಾಡ್ಕೊಂಡಿದ್ರಿ, ಬಂದಿರಲಿಲ್ಲ, ಅದು ಬರುತ್ತೆ. ಸೈಟ್ ನೋಡ್ತಾ ಇದ್ರಿ, ಸೈಟ್ ಕೊಳ್ತೀರಾ. ಮನೆ ಕಟ್ಟಿಸೋದಕ್ಕೆ ಪ್ಲ್ಯಾನಿಂಗ್ ಹಾಕಿಸ್ತೀರಾ. ಈ ರೀತಿಯಾದಂಥ ಅಂದರೆ ಈ ಮನೆ ಕಟ್ಟುವಂತಹ ಯೋಚನೆಗಳು ಸಡನ್ ಡೆವಲಪ್ ಆಗುತ್ತೆ. ಇಲ್ಲಿ ವೃತ್ತಿ ವ್ಯಾಪಾರ ವ್ಯವಹಾರ ಅಂತ ಬಂದಾಗ ಗುಡ್ ನ್ಯೂಸ್ ಇದೆ. ಗುರುಗ್ರಹದ ಸಂಚಾರ, ರಾಹು ನಿಮ್ಮ 3ನೇ ಮನೆಗೆ, ಕರೇಜ್ ತುಂಬುತ್ತೆ, ಕಮ್ಯುನಿಕೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಸೋಮವಾರ ಗುರುವಾರ, ಈ ವಾರದ ಸೋಮವಾರ ಗುರುವಾರ ದಿ ಬೆಸ್ಟ್ ಫಾರ್ ಕರಿಯರ್ ಆ್ಯಂಡ್ ಬಿಸ್ನೆಸ್. ಒಳ್ಳೆ ಇನ್ಕ್ರಿಮೆಂಟ್ ನ್ಯೂಸ್ ಸಿಗುತ್ತೆ, ಅಥವಾ ಬಿಸ್ನೆಸ್ ಡಬಲ್ ಆಗುತ್ತೆ ಬರುವಂಥ ಸೋಮವಾರ ಗುರುವಾರ. ಶ್ರಾವಣ ಸೋಮವಾರ ಸ್ಟಾರ್ಟ್ ಆಗಿದೆ. ಈಶ್ವರನ ದೇವಸ್ಥಾನಕ್ಕೆ 1 ಲೀಟ್ರ್ ಹಾಲು ಕ್ಷೀರಾಭಿಷೇಕಕ್ಕೆ ಬಿಲ್ಲುಪತ್ರೆ ಕೊಡೋಕ್ಕೆ ಮರಿಬೇಡಿ. ಅದೇ ರೀತಿ ಶನಿವಾರ ಒಂದು ಸ್ವಲ್ಪ ಹೋಲ್ಡ್ ಮಾಡಿ, ಸಡನ್ ಡಿಸಿಷನ್ ತೊಗೋಬೇಡಿ. ಶನಿವಾರ ಏನಾದರೂ ಡಿಸಿಷನ್ ತೊಗೋಬೇಕು ಅಂದರೆ ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳಿಗಂತೂ ಬಹಳ ಶುಭ ಇದೆ. ಹೆಚ್ಚಿನ ಫೋಕಸ್, ಕಾನ್ಸಂಟ್ರೇಷನ್ ಎಲ್ಲವೂ ಚೆನ್ನಾಗಿದೆ. ಹಣಕಾಸಂತೂ ಯಥೇಚ್ಛವಾಗಿ ಹೇರಳವಾಗಿ ಹರಿದು ಬರುತ್ತೆ. ಪ್ಲ್ಯಾನ್ ಮಾಡ್ಕೊಳ್ಳಿ, ಸೇವ್ ಮಾಡ್ಕೊಳ್ಳಿ, ಉಳಿಸ್ಕೊಳ್ಳಿ, ಬೆಳೆಸ್ಕೊಳ್ಳಿ. ಅದೇ ರೀತಿ ಈ ವಾರ ಈ ಧನುರಾಶಿಯವರು ಅನ್ಕನ್ವೆನ್ಷನಲ್ ಅರ್ನಿಂಗ್, ಕೆಲವೊಂದು ಆನ್ಲೈನ್ ಅರ್ನಿಂಗ್ ಇರುತ್ತೆ, ಆನ್ಲೈನ್ ಬಿಸ್ನೆಸ್ ಇರುತ್ತೆ, ಪಾರ್ಟ್ ಟೈಮ್ ವರ್ಕ್ ಇರುತ್ತೆ. ಅದಕ್ಕೆ ಬೇಸ್ ಇರಲ್ಲ, ಆಧಾರ ಇರಲ್ಲ. ಅಂಥದ್ರಲ್ಲಿ ಹೂಡಿ ಹಣ ನಷ್ಟ ಮಾಡ್ಕೋಬೇಡಿ. ನಿದ್ದೆಯನ್ನು ನೀವು ಅವಾಯ್ಡ್ ಮಾಡ್ಕೋತಾ ಇದ್ದೀರಾ. ಒಂದು ಸಂಪೂರ್ಣ ರೂಪದಲ್ಲಿ ನಿದ್ದೆ ಮಾಡಿ 8 ಗಂಟೆ. ಅದೇ ರೀತಿ ಹಿರಿಯರ ಆಶೀರ್ವಾದವನ್ನು ತಗೊಳ್ಳಿ ಯಾವುದೇ ಹೊಸ ಕೆಲಸ ಮಾಡಬೇಕಾದ್ರೆ. ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಗೋಲ್ಡನ್, ಯೆಲ್ಲೋ, ಡೀಪ್ ರೆಡ್, ನಂಬರ್ 3 ಮತ್ತು 9. ಗುರುವಾರ ಭಾನುವಾರ ಶುಭ ಇರುತ್ತೆ. ಈಶಾನ್ಯ ದಿಕ್ಕಿನಿಂದ ಶುಭ ಸಮಾಚಾರ ಬರುತ್ತೆ. ಇನ್ನು ಆರೋಗ್ಯ ಅಂತ ನೋಡ್ಲಿಕ್ಕೆ ಬಂದಾಗ ಆರೋಗ್ಯ, ದಾಂಪತ್ಯ ನೋಡಬೇಕು ನಾವು. ಆರೋಗ್ಯ ಅಂತ ಬಂದಾಗ ಆರೋಗ್ಯ ಚೆನ್ನಾಗಿರುತ್ತೆ. ನಿದ್ರಾಹೀನತೆ ಅಥವಾ ನಿದ್ರೆಯನ್ನು ಕೆಲಸದ ಒತ್ತಡದಲ್ಲಿ ನೀವು ಪೋಸ್ಟ್ಪೋನ್ ಮಾಡ್ತೀರಾ, ಅದನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ. ವಿಶೇಷವಾಗಿ ಆರೋಗ್ಯ ಅಂತ ಏನು ತೊಂದರೆಗಳು ಕಂಡು ಬರ್ತಾ ಇಲ್ಲ. ದಾಂಪತ್ಯದಲ್ಲಿ ಮಧುರತೆ ಇರುತ್ತೆ, ಹೊಂದಾಣಿಕೆ ಇರುತ್ತೆ. ಈ ವಾರ ಧನುರಾಶಿಯವರಿಗೆ ಬಾಂಬಾಟ್ ಆಗಿದೆ. ಶ್ರಾವಣ ಮಾಸ ಅಂತೂ ಸೂಪರಾಗಿ ಹೋಗುತ್ತೆ, ಏನು ತೊಂದರೆ ಇಲ್ಲ. ಇಲ್ಲಿ 2 ರೆಮಿಡಿಗಳನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೆಯದ್ದು ದಿ ಬೆಸ್ಟ್. ಯಾರ್ಯಾರು ಶ್ರೀಚಕ್ರ ಯಂತ್ರ ತರಿಸ್ಕೊಂಡಿದ್ದೀರಿ, ನನ್ನ ಕೈಯಲ್ಲಿ ಆರಾಧನೆ ಮಾಡ್ಕೊಂಡು ಹೋಗಿ. ಸಂಪತ್ ಶುಕ್ರವಾರ, ಸಂಪತ್ ಶನಿವಾರ, ವರಮಹಾಲಕ್ಷ್ಮಿ ಹಬ್ಬ ಅದರ ಮುಂದೆ ಇಟ್ಟು ಪ್ರಸಾದ, ನೈವೇದ್ಯ, ಪೂಜೆ ಮಾಡಿ. ಅದ್ಭುತ, ಪರಮಾದ್ಭುತ, ಸಾಕಷ್ಟು ಹಣ ಬರುತ್ತೆ, ಆರೋಗ್ಯ, ನೆಮ್ಮದಿ ಎಲ್ಲವೂ. ಇನ್ನು ತರಿಸ್ಕೊಂಡಿಲ್ಲ ಅನ್ನೋರು ತಡ ಮಾಡಬೇಡಿ. ಯಾಕೆ ಅಂದರೆ ಧನುರಾಶಿಯವರೇ, ಈ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಸಂಪತ್ ಶುಕ್ರವಾರ, ಸಂಪತ್ ಶನಿವಾರ, ಶ್ರಾವಣ ಮಾಸ, ಅದೇ ರೀತಿ ವಿಶೇಷವಾಗಿ ನೂಲ ಹುಣ್ಣಿಮೆ, ಕೃಷ್ಣ ಜನ್ಮಾಷ್ಟಮಿ, ವರಮಹಾಲಕ್ಷ್ಮಿ ಹಬ್ಬ, ಈ ವಿಶೇಷ ಸಂದರ್ಭದಲ್ಲಿ ಪೂಜೆ ಆಗುತ್ತೆ. ಲಕ್ಷಾಂತರ ಕೋಟ್ಯಾಂತರ ಸಂಖ್ಯೆಯಲ್ಲಿ ಶ್ರೀಚಕ್ರ ಯಂತ್ರ ಇಟ್ಟು ಮಹಾಲಕ್ಷ್ಮಿ ಕುಬೇರ ಯಾಗ ಅಷ್ಟಸಿದ್ಧಿ ಪೀಠದ ಮೇಲೆ ಪೂಜೆ ಆಗುತ್ತೆ. ತಪ್ಪಿಸ್ಕೋಬೇಡಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ಈಗಲೇ ಬುಕ್ ಮಾಡಿ. ನಿಮ್ಮ ಹೆಸರು, ನಿಮ್ಮ ಫ್ಯಾಮಿಲಿ ಮೆಂಬರ್ ಹೆಸರು ಅಷ್ಟೇ ಕೊಡಿ ಸಾಕು. ಮಿಕ್ಕಿದ್ದನ್ನು ನಮ್ಮ ತಂಡ ನೋಡ್ಕೊಳ್ಳುತ್ತೆ. 30ರಿಂದ 40 ದಿವಸ ಪೂಜೆಯಾಗಿ ನಿಮ್ಮ ಮನೆಗೆ ಬರುತ್ತೆ. ಮನೆಗೆ ಬಂದ ಮೇಲೆ
ಎಲ್ಲ ಕಷ್ಟಗಳು ಮಂಜಿನಂತೆ ಕರಗುತ್ತೆ. ಹಣ ಅಂತೂ ಅಪಾರ ಪ್ರಮಾಣದಲ್ಲಿ ಹರಿದು ಬರುತ್ತೆ. ಭಾರಿ ಶ್ರೀಮಂತರಾಗ್ತೀರಾ ನೀವು ಶ್ರೀಚಕ್ರ ಮನೆಯಲ್ಲಿಟ್ಟು ಪೂಜೆ ಮಾಡಿದರೆ. ಆಲ್ರೆಡಿ ನಾನು ಲಕ್ಷಾಂತರ ಜನಕ್ಕೆ ನನ್ನ ಕೈಯಿಂದ ಸಿದ್ಧಿ ಪೂಜೆ ಮಾಡಿ ಕೊಟ್ಟಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗ್ತಾ ಇದೆ. ಎಲ್ಲರೂ ಕೂಡ ಮ್ಯಾಕ್ಸಿಮಮ್ ಜನ ತಗೊಂಡವರು ನಮ್ಮ ಸ್ಟುಡಿಯೋಗೆ ಬಂದು ಮಾತಾಡ್ತಾ ಇದ್ದಾರೆ, ಲೈವಲ್ಲಿ ಬಂದು ಮಾತಾಡ್ತಾರೆ, ಎಮೋಷ್ನಲ್ ಆಗಿ ಮಾತಾಡ್ತಾರೆ, ತುಂಬ ಅಂದರೆ ತುಂಬ ಖುಷಿಯಿಂದ ಮಾತಾಡ್ತಾರೆ. ಬಹಳ ಎಲ್ರಿಗೂ ಒಳ್ಳೆಯದಾಗ್ತಾ ಇದೆ. ನಿಮಗೂ ಒಳ್ಳೆಯದಾಗಲಿ ಅಂಥೇಳಿ ಈ ಶುಕ್ರವಾರ ಶ್ರಾವಣ ಮಾಸದಲ್ಲಿಟ್ಟು ಪೂಜೆ ಮಾಡಿಸ್ತಾ ಇದ್ದೀವಿ. ವರಮಹಾಲಕ್ಷ್ಮಿ ಹಬ್ಬದ ದಿನ ಬುಕ್ ಮಾಡ್ಕೊಳ್ಳಿ. ಒಂದು ವರ್ಷದಲ್ಲೇ ಒಂದು 30 ದಿವಸದಲ್ಲಿ ಮನೆಗೆ ಬರುತ್ತೆ. ಅದು ಮನೆಗೆ ಬಂದು ಒಂದು ವರ್ಷದಲ್ಲಿ ಎಲ್ಲ ಕಷ್ಟಗಳು ಕರಗುತ್ತೆ. ಅಪಾರ ಶ್ರೀಮಂತರಾಗ್ತೀರ. ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಆಗಲೇ ನಾವು ಮಾಡ್ಕೋಬೇಕು. ಶ್ರಾವಣ ಸೋಮವಾರನೇ ಬರಲಿ, ಶುಕ್ರವಾರನೇ ಬರಲಿ, ವರಮಹಾಲಕ್ಷ್ಮಿ ಹಬ್ಬನೇ ಬರಲಿ ಅಂತ ಕಾಯಬೇಡಿ. ಯಾಕೆಂದರೆ ಕರ್ನಾಟಕ, ಭಾರತ, ದೇಶ ವಿದೇಶಗಳಿಂದ ನಮಗೆ ಲಕ್ಷಾಂತರ ಕೋಟ್ಯಾಂತರ ಸಂಖ್ಯೆಯಲ್ಲಿ ಆರ್ಡರ್ಸ್ ಇರುತ್ತೆ. ನಿಮ್ಮ ಹೆಸರು ಮಿಸ್ ಆಗ್ಬೋದು. ಮತ್ತೆ ಮಿಸ್ ಆದರೆ ನೀವು ತುಂಬ ಕಾಯಬೇಕಾಗತ್ತೆ. ಅದಕ್ಕೋಸ್ಕರ ಸಿದ್ಧಿ ಪೂಜೆ ದಿನಕ್ಕೆ ಮಿಸ್ ಮಾಡ್ಕೋಬೇಡಿ, ಈಗಲೇ ಬುಕ್ ಮಾಡ್ಕೊ. ವೀಕ್ಷಕರೇ, ಈಗ ಈ ವಾರದ ರೆಮಿಡಿ ಅಂತ ಬಂದಾಗ ಧನು ರಾಶಿಯವರಿಗೆ ವಾರ ಪೂರ್ತಿ ಬೆಳಗ್ಗೆ ಗಜೇಂದ್ರ ಮೋಕ್ಷ ಸ್ತೋತ್ರ ಅಂತ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿದೆ. ಅದನ್ನು ತಪ್ಪದೇ ಬೆಳಗ್ಗೆ ಸಂಜೆ ಕೇಳಿ. ವಿಷ್ಣು ಸಹಸ್ರನಾಮ ಅಪ್ಲೋಡ್ ಆಗಿದೆ. ಬರುವಂತಹ ಬುಧವಾರ ಗಣೇಶನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು 21 ಗರಿಕೆ ಕೊಟ್ಟು ನಮಸ್ಕಾರ ಮಾಡಿ ಬನ್ನಿ. ಮನೆ ಹತ್ತಿರ ಹಸುಗಳಿದ್ದರೆ ಅದಕ್ಕೆ ಹಸಿರು ಹುಲ್ಲನ್ನು ನಿಮ್ಮ ಕೈಯಿಂದ ತಿನ್ನಿಸ್ಬೇಕಾದ್ರೆ ಆ ಹಸುವಿನ ನಾಲಿಗೆ ನಿಮ್ಮ ಅಂಗೈಗೆ ಟಚ್ ಆಗಬೇಕು. ಅಂದಾಗ ನಿಮ್ಮ ಮೈಯಲ್ಲಿರುವಂಥ ಸಕಲ ಗ್ರಹ ದೋಷಗಳನ್ನು ಅದು ಎಳ್ಕೊಳ್ಳುತ್ತೆ. ಮಿಸ್ ಮಾಡದೆ ಈ ಉಪಾಯಗಳನ್ನು ಮಾಡಿ. ಮನೆ ಮುಂದೆ ತುಳಸಿ ಗಿಡ ಇರುತ್ತಲ್ಲ, ಅದಕ್ಕೆ ಪ್ರತಿದಿನ ನೀರು ಹಾಕಿ. ಮಣ್ಣು ಹಸಿ ಆಗುತ್ತೆ, ಅದರಲ್ಲಿ ಹೆಬ್ಬೆರಳನ್ನು ಅದ್ದಿ ಹಣೆಗಿಟ್ಕೊಳ್ಳೋದಕ್ಕೆ ಮರಿಬೇಡಿ. ಬುಧವಾರ ಮನೆಯಿಂದ ಹೊರಡಬೇಕಾದ್ರೆ ಹಸಿರು ಸಸ್ಯವನ್ನು ಮುಟ್ಟಿ ಓಂ ಬುಧಾಯ ನಮಃ ಅಂತ ಹೇಳಿ ಮನೆಯಿಂದ ಹೊರಡಿ. ಕೆಲಸ ಹೇಗಾಗುತ್ತೆ ನೋಡಿ. ಈ ಎಲ್ಲ ರೆಮಿಡಿಗಳನ್ನು ಒಂದೊಂದಾಗಿ ತಪ್ಪದೇ ಮಾಡ್ಕೊಳ್ಳಿ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.